ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಸುರಣಗಿ ಗ್ರಾಮದಲ್ಲಿ ಎಲ್ಲೆಡೆ ರಸ್ತೆ ಗುಂಡಿಗಳು. ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಗದಗ ಜಿಲ್ಲೆಯ ಸುರಣಗಿ ಗ್ರಾಮದಲ್ಲಿ ರಸ್ತೆಗಳ ದುಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದ್ದು ಎಲ್ಲೆಡೆ ಗುಂಡಿಗಳು ನಿರ್ಮಾಣವಾಗಿವೆ. ವಾಹನ ಸವಾರರು ಹಾಗೂ ಪಾದಚಾರಿಗಳು ನಿತ್ಯ ತೊಂದರೆ ಅನುಭವಿಸುತ್ತಿದ್ದು ಅಪಘಾತ ಸಂಭವಿಸುವ ಭೀತಿ ಎದುರಿಸುತ್ತಿದ್ದಾರೆ. ಗ್ರಾಮಸ್ಥರು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಮಳೆ ಬಂದಾಗ ರಸ್ತೆ ಗುಂಡಿಗಳಲ್ಲಿ ನೀರು ನಿಂತು ಸಮಸ್ಯೆ ಮತ್ತಷ್ಟು ಗಂಭೀರವಾಗುತ್ತಿದೆ. ತಕ್ಷಣವೇ ರಸ್ತೆ ದುರಸ್ತಿ ಕಾಮಗಾರಿ ಕೈಗೊಂಡು ಸಾರ್ವಜನಿಕರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳನ್ನು ಆಗ್ರಹಿಸಿದ್ದಾರೆ. ವರದಿ ಹನುಮಂತ ಎಸ್ಕೊನಿಸಾಗರ. ಗ್ರಾಮ ಪಂಚಾಯತ್ ಮುಂದುಗಡೆ ಇದು ಸುರಣಗಿ ಗ್ರಾಮ ಪಂಚಾಯತಿ ಮುಂದುಗಡೆ ಇದು ದೊಡ್ಡ ಗುಂಡಿ ಬಿದ್ದೈತಿ. ಇದನ್ನ ಆಗ ಹೋಗೋರಿಗೆ ಏನು ಸಮಸ್ಯೆ ಆಗೈತೆ ಅಂದ್ರೆ ಈ ಗುಂಡಿ ಅನ್ನೋದು ಬಾಯಿ ತೆರಗೆ ಕುಂದೈತಿ. ಯಾರು ಬಲಿ ತೊಗೊಂತೈತೋ ಗೊತ್ತಿಲ್ಲ. ಇಷ್ಟು ದಿನ ಆದರೂ ಮೊನ್ನೆ 14 ದಿನಗಳ ಕಾಲ ಪೂರ ನೀರು ಇದ್ದಿದ್ದಿಲ್ಲ. ಇಷ್ಟು ಬಂದಿದ್ದು ಕೂಡ ಇದನ್ನು ಪೈಪ್ ಕೆಲಸ ಮಾಡಿಲ್ಲ. ಈ ಬಂದಿದೆ ದಿನಕ್ಕೆ ಇಲ್ಲಿ ಆಗ ಹೋಗೋರಿಗೆ ಏನಾರು ಒಂದು ಬಲಿ ತೊಗೊಳ್ಳೋ ಮಟ್ಟಕ್ಕೆ ಇದು ಬಂದು ಕೂಡ ಪಂಚಾಯತಿಯವರಾಗಿ ಇದು ಲಕ್ಷ್ಮೀಶ್ವರ ಪುರಸಭೆಯಲ್ಲಿ ಯಾವುದೇ ರೀತಿ ಮಾಡಿಲ್ಲ. ನೀವು ಗ್ರಾಮ ಪಂಚಾಯತಿಗೆ ಮನವಿ ಕೊಟ್ಟಿದ್ರೇನು? ಮನವಿ ಕೊಡೋದೇನು ಪಂಚಾಯತಿ ಪಿಡಿಯವರು ಬೆಳಗ್ಗೆ ಇದು ನೋಡ್ಕೊಂಡು ಹೋಗ್ಬೇಕ್ರಿ. ಮನವಿ ಕೊಡೋದವ್ರು ಗೊತ್ತಾಗಲ್ಲ, ಅವ್ರ ಮನೆ ಬಾಗಿಲು ಹೆಂಗಾದ್ರೆ ಸುಮ್ಮನೆ ಇರ್ತಾರೆ. ಇದು ಸಿ ರಸ್ತೆಯಾಗಿ ಎಷ್ಟು ವರ್ಷ ಆಯ್ತು ರೀ? ಸಿ ರಸ್ತೆಯಾಗಿ ಸುಮಾರು ಒಂದು 2 ವರ್ಷ ಆಯ್ತು ರೀ. 2 ವರ್ಷದಲ್ಲಿ ಈ ನಮೂನೆ ಆಗೈತೆ ರೀ? 2 ವರ್ಷದಲ್ಲಿ ಈ ನಮೂನೆ ಆಗಿರ್ತಾರೆ. ಇಲ್ಲಿ ಲಕ್ಷ್ಮೀಶ್ವರ ನಗರಕ್ಕೆ ನೀರು ಹಾದು ಹೋಗಿತ್ತು. ಇಲ್ಲಿ ಪೈಪ್ಲೈನ್ ಐತಿ. ಇದನ್ನು ಎಪ್ಪತ್ತರ ಕೈ ಬಿಟ್ಬಿಡ್ತಾರೆ. ಒಳ್ಳೆ ಅದನ್ನು ಏನು ಮಾಡ್ಬೇಕಂತ ಗೊತ್ತಿಲ್ಲ. ಮಾಡೋದಿಲ್ಲ, ಕಡ್ರ ಬಡನ ಮಾಡ್ತಾರೆ. ಇದು ಹೆಂಗಾಗೈತೆ ಅಂದ್ರೆ ಇಲ್ಲಿ ಗಟ್ರ ಐತೆ ಉದಕ್ಕೆ ಹರಿದು ಹೋಗ್ತೈತಿ. ಇಲ್ಲಾಂದ್ರೆ ದೊಡ್ಡ ಜಾಲವಾಗಿ ತುಂಬ ಹರಿತೈತಿ. ಈಗ ಗ್ರಾಮ ಪಂಚಾಯತಿಗಾಗಲಿ ಅಥವಾ ಲಕ್ಷ್ಮೀಶ್ವರ ನಗರಸಭೆಯವ್ರಿಗೆ ಪೈಪ್ಲೈನ್ ಎಬ್ಬುವಾಗ ಅವ್ರಿಗೆ ಮಾಹಿತಿ ಕೊಟ್ಟಿದ್ರೆ ಹೆಂಗೆ? ಮಾಹಿತಿ ಐತಲ್ಲ ಸರ್. ಈಗ ಅವ್ರಿಗೆ ಅನುದಾನ ಸಹಿತ ಬಿಡುಗಡೆ ಆಗೈತಿ. ಇದು ಮಾಡಬೇಕು, ಪೂರ್ಣ ಅಂತರೂ ಮಾಡಿಲ್ಲ ಅವರು. ಎಲ್ಲ ಕಡೆ ಅರ್ಧಂಬರ್ಧನ ಮಾಡಿದ್ದಾರೆ ಸರ್. ಈಗ ಏನಂತಾರೆ ಪಿ ಡಿ ಅವ್ರಿಗೆ ಮಾಹಿತಿ ಕೊಟ್ಟರೆ? ಪಂಚಾಯತಲ್ಲಿ ಯಾವುದೇ ರೀತಿಯಿಂದ ಹಣಕಾಸಿಲ್ಲ, ಈ ರೀತಿ ಹೇಳಿಕೆ ಕೊಡ್ತಾಯಿದ್ದಾರೆ. ಆಮೇಲೆ ಯಾವುದೇ ಕಾರಣಕ್ಕೆ ಅವ್ರು ಮಾಡ್ಬೇಕಂತ ಅವ್ರು ತಲೆಯಾಗಂತ ಇಲ್ಲ. ಏನು ಅನಾಹುತ ಆದಮೇಲೆ ಮುಂದೆ ದೊಡ್ಡ ಮಟ್ಟದಾಗ ಆದಮೇಲೆ ಮಾಡ್ಬೇಕಂತ ಅವ್ರಿಗೆ. ತಮ್ಮ ಹೆಸರು? ನಾಗರಾಜ್ ಹೊಳ್ಕೆ.